ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಮೈಸೂರು ಅರಮನೆಯನ್ನು ಮಿನಿಯೇಚರ್ ಮಾಡೆಲ್ ಕ್ರಿಯೇಟ್ ಮಾಡಿದ್ದೀನಿ. ನೀವು ಈಗೇನು ನೋಡ್ತಿದ್ದೀರಾ, ಇದು ಅಂಬಾವಿಲಾಸ ಅರಮನೆ 1912ರಲ್ಲಿ ಇದು ನಿರ್ಮಾಣ ಆಗಿರುತ್ತೆ. ಇದನ್ನು 4ನೇ ಚಾಮರಾಜ ಒಡೆಯರ್ ಅವರು ನಿರ್ಮಾಣ ಮಾಡಿರ್ತಾರೆ. ಸೊ ಮೊದಲನೇ ಕಟಿಗೆ ಅರಮನೆ ಸುಟ್ಟೋದ ನಂತರ ಈ ಅರಮನೆನ ನಿರ್ಮಾಣ ಮಾಡಿರ್ತಾರೆ. ಎಷ್ಟು ಭವ್ಯವಾದ ಅರಮನೆ ಇದು. ಸೊ ನಾನು ಈ ಅರಮನೆನ ಕಾರ್ಡ್ಬೋರ್ಡ್ ಯೂಸ್ ಮಾಡಿಕೊಂಡು ನಿರ್ಮಾಣ ಮಾಡಿದ್ದೀನಿ. ಸೊ ಕಾರ್ಡ್ಬೋರ್ಡಲ್ಲಿ ಫಸ್ಟು ನಾನೆಲ್ಲ ಕಡೆ ಮಾರ್ಕ್ ಮಾಡಿಕೊಂಡೆ, ಅಂದರೆ ಗೂಗಲ್ ಇಮೇಜ್ ತೊಗೊಂಡು. ಸೊ ಅದರಲ್ಲಿ ಫ್ರಂಟ್ ವ್ಯೂ ಯಾವ ಥರ ಕಾಣುತ್ತೆ, ಏನೇನು ಬೇಕಾಗುತ್ತೆ, ಫ್ರಂಟ್ ವ್ಯೂವಲ್ಲಿ ಪೋರ್ಷನ್ನು, ಟಾಪ್ ವ್ಯೂವಲ್ಲಿ ಏನೇನು ಪೋರ್ಷನ್ ಬೇಕಾಗುತ್ತೆ ಅಂತ ಅದನ್ನ ಇಮ್ಯಾಜಿನ್ ಮಾಡಿಕೊಂಡು, ಸೊ ಅದೇ ಥರ ಮಾರ್ಕ್ ಮಾಡಿಕೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಬೇಸ್ ಬಂದು ನಾನು ಮತ್ತೆ ಒಂದು ಕಾರ್ಡ್ಬೋರ್ಡ್ ಯೂಸ್ ಮಾಡ್ಕೊಂಡು ಬೇಸ್ ರೆಡಿ ಮಾಡಿದ್ದೀನಿ. ಇವಾಗ ಆರ್ಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಹೈಟ್, ನೀವು ಆರ್ಚ್ ಹೈಟ್ ನೋಡಿದ್ರೆ 6 ಸೆಂಟಿಮೀಟ್ರ್ ಇದೆ. ಆರ್ಚ್ ಮೇಲ್ಗಡೆದು 4 ಸೆಂಟಿಮೀಟ್ರ್ ಇದೆ. ಇನ್ನು ಮಧ್ಯ ಒಂದು ಅರ್ಧ ಸೆಂಟಿಮೀಟ್ರ್ ಒಂದು ಗ್ಯಾಪ್ ಇಟ್ಕೊಂಡಿದ್ದೀನಿ. ಇನ್ನು ಅದು ಆರ್ಚ್ ಆದಮೇಲೆ ಅಕ್ಕಪಕ್ಕ ನಿಮಗೆ ಅದು ವಾಲ್ ಕಾಣಿಸುತ್ತಲ್ಲ, ಸೊ ಆ ವಾಲ್ ಮಾರ್ಕ್ ಮಾಡ್ಕೊತಿದ್ದೀನಿ. ಈ ಕಾರ್ಡ್ಬೋರ್ಡಲ್ಲಿ ಎಕ್ಸ್ಟ್ರಾ ಇರೋದೆಲ್ಲ ಪೀಸ್ ಎಲ್ಲ ತೆಗೆದ್ಬಿಟ್ಟು ನಾನು ಪ್ರತಿಯೊಂದು ಹಂತದಲ್ಲೂ ಸೊ ನಿಮಗೆ ಎಂಡ್ ಆಫ್ ಈಚ್ ಸ್ಟೇಜ್ ಯಾವ ಥರ ಕಾಣಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಇವಾಗ ಆರ್ಚ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2 ಸೆಂಟಿಮೀಟ್ರ್ ಇಟ್ಕೊಂಡಿದ್ದೀನಿ ಒಂದೊಂದು ಆರ್ಚ್ನು. ಇನ್ನು ಮಿಡಲ್ ಆರ್ಚ್ ಬಂದು ಸ್ವಲ್ಪ ದೊಡ್ಡದಿದೆ, ಯಾಕಂದರೆ ಆರ್ಚ್ ಜೊತೆಗೆ ಅಕ್ಕಪಕ್ಕ ಚಿಕ್ಕದ ಆರ್ಚ್ ಬರುತ್ತೆ. ಸೊ ಅದಕ್ಕೆ ನಾನು ಮಾರ್ಕ್ ಮಾಡ್ಕೊಂಡು ಇವಾಗ ಅದು ಪೋಲ್ಸ್ ಬರಬೇಕಲ್ಲ, ಪೋಲ್ಸ್ ಮಾರ್ಕ್ ಮಾಡಿದ್ದೀನಿ. ಈಗ ಆರ್ಚ್ ರೆಡಿ ಮಾಡೋದಕ್ಕೆ ನಮಗೆ ಸೆಂಟರ್ ಪಾಯಿಂಟ್ ಬೇಕಲ್ಲ, ಸೊ ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದು ಆರ್ಚ್ನ ನಾನು ನೀಟಾಗಿ ಫಸ್ಟು ಪೆನ್ಸಿಲ್ ಸಹಾಯದಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕಿಂಗ್ ಎಲ್ಲ ಮುಗಿದ್ಮೇಲೆ ಕಟ್ಟರ್ ಯೂಸ್ ಮಾಡಿಕೊಂಡು, ಸ್ಟೀಲ್ ಸ್ಕೇಲ್ ಯೂಸ್ ಮಾಡಿಕೊಂಡು ನಾನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು, ಸೊ ನೆಕ್ಸ್ಟ್ ಆರ್ಚ್ನ ಸ್ವಲ್ಪ ಡೆಲಿಕೇಟಾಗಿ ನಿಧಾನಕ್ಕೆ ಕಟ್ ಮಾಡಿದೆ. ಯಾಕೆ ಅಂದರೆ ಅದು ಕಂಬ ಎಲ್ಲ ಬೆಂಡ್ ಆಗಿಬಿಡುತ್ತೆ ನೀವು ಜಾಸ್ತಿ ಪ್ರೆಷರ್ ಹಾಕಿದ್ರೆ. ಸೊ ಹಾಗಾಗಿ ನಾನು ನೀಟಾಗಿ ಸ್ಲೋ ಆಗಿ ನಿಧಾನಕ್ಕೆ ಕಟ್ ಮಾಡಿದ್ದೀನಿ ಆರ್ಚೆಲ್ಲ. ಸೊ ಇದು ಮಧ್ಯದ ಆರ್ಚು. ಒಂದು ಸ್ಟೆಪ್ ಜಾಸ್ತಿ ಕಾಣಿಸುತ್ತೆ ಮಧ್ಯದ ಆರ್ಚಲ್ಲಿ. ಅದು ವೈಸ್ ನಿಮಗೆ ಎಡಗಡೆ 3 ಬಲಗಡೆ 3 ಏನೋ ಆರ್ಚ್ ಇದೆ, ಅದು ಸ್ವಲ್ಪ ಜಸ್ಟ್ ಒಂದು ಸ್ಟೆಪ್ ಥರ ಆರ್ಚ್ ಮಾಡಿದ್ದೀನಿ. ಒರಿಜಿನಲ್ ಈ ಥರ ಇಲ್ಲ, ಸೊ ನೀವು ನೋಡ್ಬೋದು ಅದು ಸ್ವಲ್ಪ ಸ್ಟೆಪ್ಸ್ ತುಂಬ ಇದೆ. ಈಗ ನಾನು ಆ್ಯಕ್ಚುಲಿ ಮೇಲ್ಗಡೆ ಪೋರ್ಷನ್ನ ಕಟ್ ಮಾಡಿರೋದ್ರಿಂದ ನೀವು ಫೋಲ್ಡ್ ಮಾಡಿಬಿಟ್ಟು ಟಾಪ್ ಮಾಡ್ಬೋದು ಅದನ್ನು. ಇನ್ನು ಅಕ್ಕಪಕ್ಕ ನಾವು ಅಂದರೆ ಎಕ್ಸ್ಟ್ರಾ ಏನು ಅದು ಕಾರ್ಡ್ಬೋರ್ಡ್ ಜೋಡಿಸ್ತಾ ಇಲ್ಲ. ಸೊ ಇರೋ ಒಂದು ಶೀಟಲ್ಲೇ ನಾನೆಲ್ಲ ಫೋಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವಾಗ ಸೆಂಟ್ರ್ ಆರ್ಚ್ ಅಕ್ಕಪಕ್ಕ 2 ಚಿಕ್ಕ ಆರ್ಚ್ ಇದೆ. ಸೊ ಅದನ್ನು ಪೂರ್ತಿ ಡೀಟೇಲಿಂಗಾಗಿ ಮಾಡಿಲ್ಲ, ಜಸ್ಟ್ ಒಂದೇ ಒಂದು ಆರ್ಚ್ ಟೈಪ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ದೊಡ್ಡದು ಮಾಡಿಕೊಂಡು ಅದರಲ್ಲಿ ಡೀಟೇಲಿಂಗ್ಸ್ ಎಲ್ಲ ಕೊಡ್ಬೋದು. ಮೇಲ್ಗಡೆ ಡೋಮ್ ಕೂರ್ಸೋಕ್ಕೆ ನಮಗೆ ಕಟ್ಟೆ ಬೇಕಾಗುತ್ತೆ. ಸೊ ಅದನ್ನು ಮಾರ್ಕ್ ಮಾಡಿಕೊಂಡು ಮತ್ತೆ ಕಟ್ಟರ್ ಯೂಸ್ ಮಾಡಿಕೊಂಡು ಕಟ್ ಮಾಡಿಕೊಂಡು, ಈ ಹಂತದಲ್ಲಿ ಇನ್ನು ಕಟ್ಟೆ ಆಗಿಲ್ಲ. ಸೊ ಆದರೂ ಈ ಥರ ಕಾಣಿಸ್ತಾ ಇದೆ. ಮೇಲ್ಗಡೆ ಫೋಲ್ಡ್ ಮಾಡಿದ್ರೆ ಟಾಪು, ಸೊ ನಿಮಗೆ ಟಾಪ್ ವ್ಯೂ ಈ ಥರ ಇದೆ ಮತ್ತು ಫ್ರಂಟ್ ವ್ಯೂ ಈ ಥರ ಕಾಣಿಸುತ್ತೆ. ಈಗ ನೆಕ್ಸ್ಟ್ ನಾವು ಡೋಮ್ ಕೂರ್ಸೋಕ್ಕೆ ಡೀಟೇಲಿಂಗಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 1.5 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ.
ಸೊ ಈ ಥರ ಫುಲ್ ಕಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇವಾಗ ಆ ಬೇಸ್ ಮೇಲೆ ಇದನ್ನ ಪೂರ್ತಿ ಕಟ್ಟಾಗಿರೋದನ್ನ ಪ್ಯಾಲೇಸ್ ಮಾಡೆಲ್ನ ಈ ಥರ ಇಟ್ಬಿಟ್ಟು ಇವಾಗ ಫೋಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಫೋಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ಡೆಲಿಕೇಟಾಗಿ ಮಾಡಬೇಕಾಗುತ್ತೆ, ಯಾಕಂದರೆ ನೀವು ಆಲ್ರೆಡಿ ಒಂದು ಸೈಡು ಕಟ್ಟರ್ ಯೂಸ್ ಮಾಡಿಕೊಂಡು ಥರ್ಮೋಕೋಲ್ ಕಾರ್ಡ್ಬೋರ್ಡ್ ಕಟ್ ಮಾಡಿರ್ತೀರ. ಸೊ ಸ್ವಲ್ಪ ಏನಾದರೂ ಆದರೆ ಅದು ಕಟ್ಟಾಗಿಬಿಡುತ್ತೆ ಕಾರ್ಡ್ಬೋರ್ಡು. ಸೊ ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಫೋಲ್ಡ್ ಮಾಡಿದ್ರೆ ಅದು ಬೆಂಡ್ ಆಗುತ್ತೆ. ಇದೆ. ಸೊ ನೀವು ಮೇಲ್ಗಡೆ ನೋಡ್ಬೋದು, ಈ ಕಡೆ 3, ಎಡಗಡೆ 3, ಬಲಗಡೆ 3 ಡೋಮ್ ಕೂರ್ಸೋಕ್ಕೆ ಕಟ್ಟೆ ಥರ ರೆಡಿ ಮಾಡಿದ್ದೀನಿ. ಅದಾದಮೇಲೆ ಮೇಲ್ಗಡೆ ಟಾಪಲ್ಲಿ ಡೀಟೇಲಿಂಗ್ ವರ್ಕ್ ಮಾಡಬೇಕಾಗಿತ್ತು. ಸೊ ಅದ್ರದ್ದು ಕೂಡ ವಿಡಿಯೋ ಮಿಸ್ ಆಗಿತ್ತು. ಸೊ ಹಾಗಾಗಿ ನಿಮಗೆ ಈಗ ಡೋಮ್ ಕೂರ್ಸೋಕ್ಕೆ ಎಲ್ಲ ಕಡೆ ಎಡ್ಜಸ್ ರೆಡಿ ಮಾಡ್ಕೋಬೇಕು. ಇನ್ನು ಮಧ್ಯ ಗೋಪುರ ಕಾಣಿಸುತ್ತಲ್ಲ ಪ್ಯಾಲೇಸಲ್ಲಿ, ಸೊ ಅದನ್ನು ಕೂಡ ಸೇಮ್ ಕಾರ್ಡ್ಬೋರ್ಡಲ್ಲಿ ಕಟ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಿದ್ರೆ ಅದು ಈ ಥರ ಕಾಣಿಸುತ್ತೆ. ಇನ್ನು ಫ್ರಂಟ್ ವ್ಯೂವಲ್ಲಿ ಕೆಲವೊಂದು ಡೀಟೇಲಿಂಗು ಅದನ್ನು ಕೂಡ ನಾನು ಪೂರ್ತಿ ಡೀಟೇಲಿಂಗಾಗಿ ಮಾಡಿಲ್ಲ. ಸೊ ನನಗೆ ಮಾಡೆಲ್ಗೆ ಎಷ್ಟು ಬೇಕಾಗಿತ್ತು ಅಷ್ಟು ಸಿಂಪಲ್ಲಾಗಿ ಸೊ ಫಾಸ್ಟಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡಿ ಅದನ್ನ ಸ್ಟಿಕ್ ಮಾಡ್ತಾಯಿದ್ದೀನಿ. ಇಲ್ಲ, ನಾನು ಥರ್ಮೋಕೋಲಲ್ಲಿ ಈಸಿಯಾಗಿ ಕಟ್ ಮಾಡ್ಬೋದು. ನೀವು ಈ ಥರ ಕಟ್ ಮಾಡಿ ಫೆವಿಕಾಲ್ ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡ್ಬೋದು. ಸೊ ಅದೇ ಥರ ನಾನು ಅಕ್ಕಪಕ್ಕ ಇರೋ 2 ದೊಡ್ಡ ಸೈಜ್ ಡೋಮ್ಗೂ ಕೂಡ ಥರ್ಮೋಕೋಲ್ ಯೂಸ್ ಮಾಡಿಕೊಂಡು ಸೈಜ್ ನೋಡಿಕೊಂಡು ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ಮೇನ್ ಗೋಪುರಕ್ಕೆ ಸ್ವಲ್ಪ ಡೀಟೇಲಿಂಗ್ ಬೇಕಾಗಿತ್ತು. ಅದನ್ನು ಕೂಡ ನಾನು ತುಂಬ ಡೀಟೇಲಿಂಗ್ ಏನು ಯೂಸ್ ಮಾಡಲಿಲ್ಲ, ಥರ್ಮೋಕೋಲ್ ಯೂಸ್ ಮಾಡಿಕೊಂಡೆ ಅದನ್ನು ಕೂಡ ಕಟ್ ಮಾಡಿದೆ. ನೆಕ್ಸ್ಟ್ ನೀವು ಕಳಶ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ, ಯಾಕಂದರೆ ತುಂಬ ಚಿಕ್ಕದಿತ್ತಲ್ಲ ಮಾಡಲು. ಹಾಗಾಗಿ ಟೂತ್ ಪಿಕ್ ಶಾರ್ಪ್ ಎಡ್ಜ್ ಯೂಸ್ ಮಾಡಿದ್ದೀನಿ. ಸೊ ಅದು ಫ್ರಂಟ್ ಕೆಳಗಡೆ ಆರ್ಚ್ ಒಳಗಡೆ ನೋಡಿದ್ರೆ ಮತ್ತೆ 2 ಥರ ಪೋರ್ಷನ್ ಕಾಣುತ್ತೆ. ಒಂದು ಆರ್ಚ್ ಇದೆ ಹಾಫ್ ಸೈಜು, ಇನ್ನು ಒಳಗಡೆ ಸ್ಪೇಸ್ ಇರುತ್ತೆ ಪ್ಯಾಲೇಸ್ದು. ಸೊ ಅದನ್ನು ಕೂಡ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಸ್ಟಿಕ್ ಮಾಡಿದ್ದೀನಿ. ಇವಾಗ ನೀವು ಎಂಟ್ರೆನ್ಸಲ್ಲಿ, ಪ್ಯಾಲೇಸ್ ಎಂಟ್ರೆನ್ಸಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಅದು ಕಟ್ ಮಾಡಿರೋದು ತೋರಿಸಿಲ್ಲ ನಾನು. ಸೊ ಹಾಗೆ ಸ್ಟಿಕ್ ಮಾಡಿಬಿಟ್ಟಿದ್ದೀನಿ, ಬಟ್ ಅದನ್ನ ಆಮೇಲೆ ಕಟ್ ಮಾಡಿದ್ದೀನಿ. ಸೊ ಎಂಟ್ರೆನ್ಸ್ ನೀವು ನೋಡ್ಬೋದು, ಇವಾಗ ಕ್ಲಿಯರಾಗಿ ಕಾಣಿಸುತ್ತೆ. ಅದಾದಮೇಲೆ ಸ್ವಲ್ಪ ನೆಕ್ಸ್ಟ್ ಫನ್ ಪಾರ್ಟ್ ಏನಂದರೆ ಇದನ್ನ ಪೇಂಟ್ ಮಾಡೋದು. ಸೊ ಇವಾಗ ನೀವು ಪ್ಯಾಲೇಸ್ನ ನೋಡಿದ್ದೀರಾ ಯಾವ ಕಲರ್ ಕಾಣಿಸುತ್ತೆ.
ವೈಟ್ ಕಲರ್ ಅಕ್ರಲಿಕ್ ಡಿಸ್ಟೆಂಪರ್ ನಿಮಗೆ 70-80 ರುಪೀಸ್ kg ಎಲ್ಲ ಸಿಕ್ಬಿಡುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೋಬೋದು. ಅದಕ್ಕೆ ನೀವು ಯೆಲ್ಲೋ ಕಲರ್ ಅಕ್ರಲಿಕ್ ಪೇಂಟ್ ಯೂಸ್ ಮಾಡಿದ್ರೆ, ಯೆಲ್ಲೋ ಮತ್ತು ಆರೆಂಜ್ ಶೇಡಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಸೇಮ್ ಪ್ಯಾಲೇಸ್ ಕಲರ್ ಥರನೇ ಕಾಣಿಸುತ್ತೆ. ಸೊ ಆ ಕಲರ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನೀವು ಪೇಂಟ್ ಮಾಡ್ಬೋದು. ನಿಮಗೆ ಫೈನಲಾಗಿ ಎಲ್ಲ ಪೇಂಟ್ ಮುಗಿದ್ಮೇಲೆ ನನ್ನ ಹತ್ರ ಒಂದು LED ಲೈಟ್ ಇತ್ತು, ಸೆಲ್ ಆಪರೇಟೆಡ್. ಸೊ ನಾನು ಹಾಗೆ ಹಿಂದ್ಗಡೆ ಮತ್ತು ಒಳಗಡೆ ಸ್ವಲ್ಪ ಜೋಡಿಸೋದಕ್ಕೆ ಈ ಥರ ಕಾಣಿಸ್ತಿದೆ. ನಿಮ್ಮ ಹತ್ರ ಇನ್ನು ಜಾಸ್ತಿ ಉದ್ದ LED ಲೈಟ್ ಇದ್ದರೆ ಸೊ ನೀವು ಎಲ್ಲ ಡೋಮ್ಗೂ ಕನೆಕ್ಟ್ ಮಾಡಿ ಸೇಮ್ ನಮ್ಮ ಮೈಸೂರು ಪ್ಯಾಲೇಸ್ ಯಾವ ಥರ ಕಾಣಿಸುತ್ತೋ ಅದೇ ಥರ ನೀವು LED ಸ್ಟ್ರಿಪ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಮನೆಯಲ್ಲಿ ಇದನ್ನ ಶೋ ಪೀಸ್ ಥರ ಇಡ್ಬೋದು, ಯಾರಿಗಾದ್ರೂ ಗಿಫ್ಟ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.